ಪ್ರೇಮಂಟೆ ತೆಲುಗಿನ ಈ ಕಾಮಿಡಿ ಡ್ರಾಮಾ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಿದೆ ಕನ್ನಡ ಭಾಷೆಯಲ್ಲಿ. ನಾನು ಈ ಕಾಮಿಡಿ ಡ್ರಾಮಾ ಸಿನಿಮಾನ ನೋಡಿದಾದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದರೆ, ನನಗೆ ಸಿನಿಮಾ ಲೈಟಾಗಿ ವರ್ಕ್ ಆಯಿತು. ಆರಾಮಾಗಿ ಸಿನಿಮಾನ ಒನ್ ಟೈಮ್ ನೋಡ್ಬೋದು ಅಂತೀನಿ. ಅದರಲ್ಲೂ ಈ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗೆ ಹಾಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಒಟ್ಟಿಗೆ ಕೂತ್ಕೊಂಡು ನೋಡ್ಬೋದಂತಹ ಸಿನಿಮಾ. ಇನ್ನು ಇಲ್ಲಿನ ಸ್ಟೋರಿ ಕಡೆ ಬರೋದಾದರೆ, ಸಿನಿಮಾದ ಹೀರೋ ಹಾಗೆ ಹೀರೋಯಿನ್ ಆದ ರಮ್ಯಾ ಮತ್ತು ಮದಿ ಇಬ್ಬರು ಕೂಡ ತಮ್ಮ ಮುಂದಿನ ಮ್ಯಾರೇಜ್ ಲೈಫ್ ಹೇಗಿರಬೇಕು ಅಂತ ತುಂಬ ಆಸೆ ಹಾಗೆ ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಸೊ ಈ ರೀತಿ ಇರೋ ಇವರಿಬ್ಬರು ಒಂದು ದಿನ ಒಂದು ಮದುವೆಯಲ್ಲಿ ಮೀಟ್ ಆಗ್ತಾರೆ ಆ್ಯಂಡ್ ಪರಿಚಯವಾಗಿ ಮುಂದೆ ಅವರು ಮದುವೆ ಕೂಡ ಆಗ್ತಾರೆ. ಮುಂಚೆ ಇವರ ಮ್ಯಾರೇಜ್ ಲೈಫ್ ಹೇಗಿರಬೇಕು ಅಂತ ಅಂದ್ಕೊಂಡಿರ್ತಾರೋ ಅದರ ಡೆಡ್ ಆಪೋಸಿಟ್ ಆಗಿ ನಡೀತಾ ಇರುತ್ತೆ. ಸೊ ಅಂದರೆ ಇವರಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿರುತ್ತೆ. ಸೊ ಮುಂದೆ ಇವರು ಇದನ್ನೆಲ್ಲ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದೇ ಸಿನಿಮಾದ ಮೇನ್ ಸ್ಟೋರಿ. ಇನ್ನು ಇದರ ಪಾಸಿಟಿವ್ ಕಡೆ ಬರೋದಾದರೆ, ಇದರ ಕೋರ್ ಕಾನ್ಸೆಪ್ಟ್ ಗುಡ್ ಅಂತೀನಿ. ಅಂದರೆ ಡೀಸೆಂಟ್ ಆದ ಥ್ರಿಲ್ಲರ್ ಜೊತೆಗೆ ಕಾಮಿಡಿನ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿ ಪ್ರೆಸೆಂಟ್ ಮಾಡಿರೋದು ತುಂಬ ಚೆನ್ನಾಗಿತ್ತು. ಇದರಲ್ಲಿ ಇರುವಂಥ ಸ್ಟೋರಿ ರೊಟೀನ್ ಆಗಿದ್ದರೂ ಅದನ್ನು ಅವರು ಟ್ರೀಟ್ ಮಾಡಿದ ರೀತಿ ಚೆನ್ನಾಗಿತ್ತು. ಸಿನಿಮಾದಲ್ಲಿ ಇದ್ದಂಥ ಕಾಮಿಡಿ ಸೀನ್ಸ್ಗಳು ಹಾಗೆ ಲವ್ ಸೀನ್ಸ್ಗಳು ತುಂಬ ಚೆನ್ನಾಗಿತ್ತು. ಅದರಲ್ಲೂ ಲವ್ ಸೀನ್ಸ್ಗಳಂತೂ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಸಿನಿಮಾದಲ್ಲಿ ಹೀರೋ ಹಾಗೆ ಹೀರೋಯಿನ್ ನಡುವೆ ಬರುವಂಥ ಫ್ಯಾಮಿಲಿ ಸೀನ್ಸ್ಗಳು ಹಾಗೆ ಫ್ಯಾಮಿಲಿ ಲವ್ ಸೀನ್ಸ್ಗಳು ಇಷ್ಟ ಆಗ್ತವೆ. ಹಾಗೆ ಸಿನಿಮಾದಲ್ಲಿ ಇವರಿಬ್ಬರ ಜೋಡಿ ತುಂಬ ಬ್ಯೂಟಿಫುಲ್ ಆಗಿತ್ತು. ಅಂದರೆ ರಿಯಲ್ ಹಸ್ಬೆಂಡ್ ಆ್ಯಂಡ್ ವೈಫ್ನ ನೋಡ್ತಿರುವಂಥ ಫೀಲ್ ಕೊಡುತ್ತೆ. ಅಂದರೆ ಅಷ್ಟು ಕ್ಯೂಟ್ ಆಗಿತ್ತು ಇವರ ಪರ್ಫಾರ್ಮೆನ್ಸ್. ಸಿನಿಮಾದಲ್ಲಿ ಇವರಿಬ್ಬರ ಜೋಡಿ ಹಾಗೆ ಇವರಿಬ್ಬರ ನಡುವೆ ಬರುವಂಥ ಸೀಕ್ವೆನ್ಸಸ್ಗಳು ಚೆನ್ನಾಗಿರ್ತವೆ. ಮೇಯ್ನಾಗಿ ಸಿನಿಮಾದಲ್ಲಿ ನನಗೆ ಇಂಪ್ರೆಸ್ ಮಾಡಿದ್ದೆ ಇವರಿಬ್ಬರ ನಡುವಿನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ರೀ. ಇನ್ನು ನೆಗೆಟಿವ್ಸ್ ಕಡೆ ಬರೋದಾದರೆ, ಸಿನಿಮಾದ ಸ್ಟೋರಿ ಚೆನ್ನಾಗಿದೆ, ಆದರೆ ಸಿನಿಮಾದಲ್ಲಿ ಕೆಲವೊಂದು ಕಡೆ ರೊಟೀನ್ ಆಗಿ ಡ್ರ್ಯಾಗ್ ಅನಿಸುತ್ತೆ. ಅದರಲ್ಲೂ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಕೆಲವೊಂದು ಸೀನ್ಸ್ಗಳಲ್ಲಿ ಸ್ವಲ್ಪ ಲ್ಯಾಕ್ ಫೀಲ್ ಕೊಡುತ್ತೆ. ಸಿನಿಮಾದ ಸ್ಟೋರಿನ ಇನ್ನೂ ಸ್ವಲ್ಪ ಬೆಟರಾಗಿ ಬರ್ಕೊಂಡಿದ್ರೆ ಇನ್ನೂ ಬೆಟರಾಗಿ ಔಟ್ಪುಟ್ ಬರ್ತಿತ್ತು ಅನಿಸ್ತು. ಇನ್ನು ಸಿನಿಮಾನ ನೋಡ್ಬೋದೋ ಇಲ್ವೋ ಅಂತ ಕೇಳೋದಾದರೆ, ಡೆಫಿನೆಟ್ಲಿ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು. ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಅದರಲ್ಲೂ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗಳಿಗೆ ಮಸ್ಟ್ ವಾಚ್ ಸಿನಿಮಾ ಅಂತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ಸಿನಿಮಾ ನೋಡಿದ್ದಾದ್ಮೇಲೆ ನನಗನ್ಸಿದಂತಹ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.